ನಮಸ್ತೆ ವೀಕ್ಷಕರೇ, ಇದು ಶಿವ್ಯ ವೇದಿಕಸ್ಟ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವ. ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಫೆಬ್ರವರಿ 26/2/2025 ಬುಧವಾರ ಶ್ರೀ ಕ್ರೋಧಿ ನಾಮ ಸಂವತ್ಸರ ಮೇಘಮಾಸ ಉತ್ತರಾಯಣ ಕಾಲ ಕೃಷ್ಣ ಪಕ್ಷ ವಿಶೇಷ ದಿನ ಮಹಾಶಿವರಾತ್ರಿ. ಇಂದು ಶಿವನಿಗೆ ವಿಶೇಷ ಪೂಜೆಯನ್ನು ಅರ್ಪಣೆ ಮಾಡುವುದರ ಮೂಲಕ ತನ್ನ ಪ್ರಿಯ ವೀಕ್ಷಕರು ಮಹಾಶಿವರಾತ್ರಿಯನ್ನು ಚೆನ್ನಾಗಿ ಆಚರಿಸಲಿ ಅಂತ ಶುಭ ಕೋರುವುದರ ಮೂಲಕ 12 ರಾಶಿಯ ಶುಭ ಫಲವನ್ನು ತಿಳಿಸಿಕೊಡುತ್ತೇನೆ. ಇಂದು ರಾಹುಕಾಲ ಮಧ್ಯಾಹ್ನ 12ರಿಂದ 1:30ರವರೆಗೆ, ಗುಳಿಕ ಕಾಲ ಬೆಳಗ್ಗೆ 10:30ರಿಂದ 12 ಗಂಟೆಯವರೆಗೆ, ಯಮಕಂಠ ಬೆಳಗ್ಗೆ 7:30ರಿಂದ 9 ಗಂಟೆಯವರೆಗೆ. ತಿಥಿ ತ್ರಯೋದಶಿ 1:08ಗೆ ತ್ರಯೋದಶಿ ಮುಗಿದು ಅನಂತರ ಚತುರ್ದಶಿ ಆರಂಭವಾಗುತ್ತದೆ. ಶುಭ ಸಮಯ ಬೆಳಗ್ಗೆ 7:27ರಿಂದ 8:59ರವರೆಗೆ ಶುಭ ಸಮಯವಾಗಿರುತ್ತದೆ. ಇಂದಿನ 12 ರಾಶಿಯ ಶುಭ ಫಲದ ಬಗ್ಗೆ ತಿಳಿಯೋಣ. ಮೇಷರಾಶಿ. ಮೇಷರಾಶಿಗೆ ಇಂದು ತುಂಬ ಚೆನ್ನಾಗಿರುವಂತಹ ವಿಶೇಷವಾದಂತಹ ಒಂದು ದಿನವಾಗಿದ್ದು, ಗ್ರಹಗಳ ಸಂಚಾರದಿಂದ ಅತಿ ಹೆಚ್ಚು ಲಾಭ ಪಡೆಯುವಂಥ ದಿನವಾಗಿರುತ್ತದೆ. ಮೇಷರಾಶಿಗೆ ಇಂದು ಶಿವನ ಆರಾಧನೆಯಿಂದ ಅನೇಕ ವಿಷಯಗಳು, ಮನಸ್ಸಿಗೆ ಸಂತೋಷ ತರುವಂತಹ ವಿಷಯಗಳು ತುಂಬಿ ಬರಲಿದೆ. ಅನಂತರ ವೃಷಭ ರಾಶಿ. ಧನ ಲಾಭ. ವೃಷಭ ರಾಶಿಯ ಅಧಿಪತಿ ಶುಕ್ರನು ಒಳ್ಳೆಯ ಸ್ಥಾನದಲ್ಲಿ ಇರುವ ಕಾರಣ ಇಂದು ಧನ ಲಾಭ ಆಗುವಂಥ ಒಂದು ವಿಶೇಷ ದಿನವಾಗಿ ಇವರಿಗೆ ಕಂಡುಬರಲಿದೆ. ಮಿಥುನ ರಾಶಿ. ಗಮನವಿಲ್ಲದೆ ಮಾಡುವ ಕೆಲಸಗಳು ಅತಿ ಹೆಚ್ಚು ಲಾಭ ಕೊಡುವಂತಹ ಒಂದು ಸಂದರ್ಭವಾಗಿದ್ದು, ಇಂದು ಜಾಕ್ಪಾಟಿನ ಒಂದು ವಿಶೇಷ ದಿನವಾಗಿ ಮಿಥುನ ರಾಶಿಗೆ ಬರಲಿದೆ. ಕಟಕ ರಾಶಿ. ಧೈರ್ಯ ಹೆಚ್ಚಾಗಿರುವಂಥ ದಿನವಾದ ಇಂದು ತನ್ನ ಕೆಲಸ ಕಾರ್ಯಗಳನ್ನು ಖಚಿತವಾಗಿ ಮಾಡಿ ಮುಗಿಸುವಂತಹ ಕಟಕ ರಾಶಿಯ ಒಂದು ಶುಭ ಸಮಯವಾಗಿ ಈ ದಿನ ಇರುವ ಕಾರಣ ಧೈರ್ಯವಾಗಿ ಎಲ್ಲ ಕೆಲಸವನ್ನು ಕಟಕ ರಾಶಿಯವರು ಮಾಡಿ ಅಂತ ತಿಳಿಸ್ಕೊಡುತ್ತೇನೆ. ಸಿಂಹರಾಶಿ. ಪ್ರಯಾಣದಲ್ಲಿ ಹೆಚ್ಚು ಲಾಭ ಇರುವ ಕಾರಣ ಇಂದು ಇವರು ಹೊಸ ಪ್ರಯಾಣವನ್ನು ಮಾಡುವುದರ ಮೂಲಕ ತನ್ನ ಆಧ್ಯಾತ್ಮಿಕ ಒಂದು ದೇವಸ್ಥಾನಗಳ ವಿಶೇಷ ನೋಟವನ್ನು ನೋಡಲಿದ್ದಾರೆ. ಆದ್ದರಿಂದ ಸಿಂಹರಾಶಿಗೆ ಇಂದು ವಿಶೇಷವಾದ ಪ್ರಯಾಣ ಲಾಭ ಇದೆ ಅಂತ ತಿಳಿಸ್ಕೊಡುತ್ತೇನೆ. ಕನ್ಯಾ ರಾಶಿ. ದೇವರ ಕಾರ್ಯ ಮಾಡುವಂತಹ ವೆಚ್ಚಗಳನ್ನು ಲೆಕ್ಕಿಸದೆ ಮಾಡಿ, ಕಾರಣ ಗ್ರಹಗಳ ಸಂಚಾರದಿಂದ ಈ ದಿನ ದೇವರಿಗೆ ಅತಿ ಹೆಚ್ಚು ವೆಚ್ಚ ಮಾಡುವ ದಿನವಾಗಿ ಕಂಡುಬರಲಿದೆ. ತುಲಾರಾಶಿ. ಸಮಾಜದಲ್ಲಿ ಗೌರವದೊಂದಿಗೆ ಮೆರೆಯುವಂತಹ ದಿನವಾಗಿ ಇಂದು ಕಾಣಬಹುದು. ಗ್ರಹಗಳ ನಿಮಗೆ ಸಂಚಾರದ ಒಂದು ಶುಭ ಫಲದೊಂದಿಗೆ ಸಮಾಜದಲ್ಲಿ ಗೌರವ ನೀಡುವಂತಹ ಸ್ಥಾನದಲ್ಲಿ ಇಂದು ನೀವು ಇರುವಿರಿ. ವೃಶ್ಚಿಕ ರಾಶಿ. ಹೆಚ್ಚು ವೆಚ್ಚ ಮಾಡುವ ದಿನವಾಗಿರುವುದರಿಂದ ಮಾಡುವ ಎಲ್ಲ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಗಮನದಿಂದ ಮಾಡಿ ವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ಳುತ್ತೇನೆ. ಧನುರಾಶಿ. ಧನುರಾಶಿಯವರು ಕುಟುಂಬದಲ್ಲಿ ಸಂತೋಷ ಕಂಡುಬರುವ ಸಮಯವಾಗಿದ್ದು, ತನ್ನ ಎಲ್ಲ ಸಂಬಂಧಿಗಳೊಂದಿಗೆ ಇವತ್ತು ಒಳ್ಳೆಯ ಹೆಸರೊಂದನ್ನು ತಂದು ಧನುರಾಶಿಯವರು ಕುಟುಂಬದಲ್ಲಿ ಅತಿ ಹೆಚ್ಚು ಸಂತೋಷವಾಗಿ ಇರುವ ದಿನವಾಗಿ ಕಂಡುಬರಲಿದೆ. ಮಕರ ರಾಶಿ. ಲಾಭ ಹೆಚ್ಚಾಗಿರುವ ಕಾರಣ ವ್ಯಾಪಾರಿಗಳಿಗೆ ಇಂದು ಮಕರ ರಾಶಿಯ ಎಲ್ಲ ಗ್ರಾಹಕರು ಹಾಗೂ ಇನ್ನಿತರ ವಿದ್ಯಾರ್ಥಿಗಳು ಹೆಚ್ಚು ಲಾಭ ಪಡೆಯುವಂಥ ದಿನವಾಗಿ ಈ ದಿನ ಕಂಡುಬರಲಿದೆ. ಹಾಗಾಗಿ ಮಕರ ರಾಶಿಯವರು ಲಾಭದ ದಿನವೆಂದು ಇವತ್ತು ಗುರುತಿಸಿಕೊಳ್ಳಬಹುದು. ಕುಂಭರಾಶಿ. ಹೊಸ ಕೆಲಸ. ಕುಂಭರಾಶಿಗೆ ಹೊಸ ಕೆಲಸವನ್ನು ಸಿಗುವಂಥ ದಿನವಾಗಿರುವುದರಿಂದ ಕೆಲಸ ಹುಡುಕುವಂತಹ ಎಲ್ಲ ವಿದ್ಯಾರ್ಥಿಗಳು ಗಮನವಿಟ್ಟು ಕೆಲಸ ಹುಡುಕಿ ಲಾಭ ಪಡೆಯಿರಿ ಅಂತ ಕೇಳಿಕೊಳ್ಳುತ್ತೇನೆ. ಮೀನರಾಶಿಗೆ ಕಾರ್ಯಸಿದ್ಧಿ. ಇಂದು ಮೀನರಾಶಿಯವರು ಮಾಡುವ ಎಲ್ಲ ಕಾರ್ಯಗಳು ಸಿದ್ಧಿಯಾಗುವ ಕಾರಣ ಶಿವರಾತ್ರಿಯ ದಿನ ದೇವಸ್ಥಾನದಲ್ಲಿ ಶಿವನನ್ನು ಪ್ರಾರ್ಥಿಸಿ ಎಲ್ಲ ಕಾರ್ಯವನ್ನು ಸಿದ್ಧಿ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ಳುತ್ತೇನೆ. ಈ 12 ರಾಶಿಗಳ ಶುಭದೊಂದಿಗೆ
ನಿಮ್ಮನ್ನು ಶಿವರಾತ್ರಿಗೆ ಆರಾಧಿಸುತ್ತಾ ಮುಂದಿನ 12 ರಾಶಿಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ನಮಸ್ತೆ. If you like the video, please like, share and subscribe the channel. Thank you.